ಪ್ರಿಯರಾದವರೇ, ಹೇಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಸಂತೋಷವಾಗಿದ್ದೀರಾ? ಯೇಸು ಸಂಗಡ ಇರುವಾಗ ಸಂತೋಷವಾಗಿ ತಾನೇ ಇರಬೇಕು. ಒಂದು ಕಡೆ ಸಂತೋಷವಾಗಿಯೇ ಇದೆ, ಇನ್ನೊಂದು ಕಡೆ ಕೆಲವೊಂದು ಕಾರ್ಯಗಳನ್ನು ಯೋಚಿಸುವಾಗ ಚಿಂತೆಯಾಗಿದೆ. ಯಾಕೆ? ಕೆಲವೊಂದು ಕಾರ್ಯಗಳು ಬಾಧಿಸಲ್ಪಟ್ಟಿದೆಯಾ? ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದಲ್ಲಿ, ಬಿಸ್ನೆಸ್ನಲ್ಲಿ, ನಿಮ್ಮ ವಿದ್ಯಾಭ್ಯಾಸದ ಕಾರ್ಯಗಳಲ್ಲಿ, ನಿಮ್ಮ ಕುಟುಂಬದಲ್ಲಿ ಯಾವುದೋ ಒಂದು ಬಾಧೆ ಇದೆಯಾ? ದೇವರು ಏನು ಮಾತು ಕೊಡುತ್ತಾರೆ ಗೊತ್ತಾ? ಅಪೊಸ್ತಲರು 15:16 ಹಾಳಾದದನ್ನು ನಾನು ಸರಿಮಾಡಿಸಿ ಅದನ್ನು ನೆಟ್ಟಗೆ ನಿಲ್ಲಿಸುವೆನೋ. ಕೆಲವು ಕಾರ್ಯಗಳು ಹಾಳಾಗಿ ಹೋಯಿತಲ್ಲ, ಅದನ್ನು ಸರಿ ಮಾಡಿ ನೆಟ್ಟಗೆ ನಿಲ್ಲಿಸುವೆನೆಂದು ಹೇಳುತ್ತಾರೆ. ಕೆಲವೊಂದು ಸ್ಥಳಗಳಿಗೆ ಹೋದರೆ ಕೆಲಸ ನಡೆಯುತ್ತಾ ಇರುತ್ತದೆ. ಏನೆಂದು ಕೇಳುವಾಗ ರಿನೋವೇಷನ್ ಮಾಡುತ್ತಾ ಇದ್ದೇವೆ, ಬಹಳ ಹಳೆಯದಾಯಿತು, ಅದನ್ನು ನವೀಕರಿಸುತ್ತಾ ಇದ್ದೇವೆ. ಹಳೆಯದಾಗಿರೋದನ್ನೆಲ್ಲ ತೆಗೆದುಹಾಕಿ ಸರಿಪಡಿಸಿ, ಕಟ್ಟಡ ಹಾಗೆ ಇರುತ್ತದೆ. ಹಾಳಾದ ಕಾರ್ಯಗಳನ್ನೆಲ್ಲ ಸ್ವಲ್ಪ ತೆಗೆದುಹಾಕಿ ಅದನ್ನು ಸರಿಪಡಿಸಿ ಹೊಸದಾಗಿ ಪೇಂಟ್ ಎಲ್ಲ ಮಾಡಿ ಹೊಸ ಬಿಲ್ಡಿಂಗ್ ರೀತಿ ಆಗುತ್ತದೆ. ಹೌದಾ? ನೋಡಿದ್ದೀರಾ? ನಾನಾ ರೀತಿ ನೋಡಿದ್ದೇನೆ. ಏನಿದು ಇಷ್ಟು ಸುಂದರವಾಗಿದೆ, ಮಾಡರ್ನ್ ಆಗಿದೆ ಅಂದರೆ, ಅಯ್ಯೋ ಇದು ಹಳೆಯ ಕಟ್ಟಡ, ಹಾಳಾಗಿ ಹೋಗಿತ್ತು, ಅಲ್ಲಿ ಸ್ವಲ್ಪ ಬಿದ್ದು ಹೋಗಿತ್ತು, ಇಲ್ಲಿ ಸ್ವಲ್ಪ ಹಾಳಾಗಿತ್ತು, ಈ ರೀತಿ ಹಳೆಯದಾಗಿತ್ತು. ಮತ್ತು ಹೇಗೆ ಇಷ್ಟು ಹೊಸದಾಗಿದೆ, ನಾವೆಲ್ಲವನ್ನು ಕೂಡ ಸರಿಪಡಿಸಿ ಹೊಸದಾಗಿ ಪೇಂಟ್ ಮಾಡಿ ಈ ರೀತಿ ಸರಿ ಮಾಡಿದ್ದೇವೆ. ಇದೇ ರೀತಿಯಾಗಿ ನಿಮ್ಮ ಜೀವಿತ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಜೀವಿತ ಒಡೆದು ಹೋಗಿದೆಯಾ? ಕ್ರಮ ಇಲ್ಲದೆ ಇದೆಯಾ? ಹಾಳಾಗಿ ಹೋಯಿತಾ? ಅದನ್ನು ಸರಿ ಮಾಡಬೇಕು, ನೆಟ್ಟಗೆ ನಿಲ್ಲಿಸಬೇಕು. ನಿಮ್ಮ ಸೇವೆ, ನಿಮ್ಮ ಫ್ಯಾಮಿಲಿ ಲೈಫ್, ನಿಮ್ಮ ಬಿಸ್ನೆಸ್ ಬಾಧಿಸಲ್ಪಟ್ಟಿತಾ? ಎಲ್ಲೋ ಮಿಸ್ಟೇಕ್ ಮಾಡಿದೆನೋ, ಅದು ಹಾಳಾಗಿ ಹೋಯಿತು. ದೇವರು ಅದನ್ನು ಸರಿಪಡಿಸಿ ನೆಟ್ಟಗೆ ನಿಲ್ಲಿಸುವನೆಂದು ಹೇಳುತ್ತಾರೆ. ಆತನ ಕರಗಳಲ್ಲಿ ಒಪ್ಪಿಸಿ ಕೊಡಬೇಕು ಅಷ್ಟೇ. ಸರಿಯಾದ ವ್ಯಕ್ತಿಯ ಕರಗಳಲ್ಲಿ ಕೊಟ್ಟರೆ ಅದನ್ನು ಸರಿಪಡಿಸಿ ಕೊಡುವರು. ಯೇಸು ಕ್ರಿಸ್ತನೇ ಅದಕ್ಕೆ ಸರಿಯಾದವನು. ನಿಮ್ಮ ಒಡೆದು ಹೋದಂಥ, ಕ್ರಮವಿಲ್ಲದೆ ಹೋದಂಥ ಜೀವಿತವನ್ನು ಕ್ರಮಪಡಿಸಿ ಅದನ್ನು ಸರಿಪಡಿಸುವಂಥ ಶಕ್ತಿ ಉಳ್ಳವನು ಯೇಸು. ಈ ಲೋಕವನ್ನು ದೇವರು ಸುಂದರವಾಗಿ ಸೃಷ್ಟಿಸಿ ಕ್ರಮವಾಗಿ ರೂಪಿಸಿದ್ದಾರಲ್ಲ, ಆದರೆ ಇದು ಕ್ರಮವಿಲ್ಲದೆಯೂ ಶೂನ್ಯವಾಗಿಯೂ ಇತ್ತು. ಸೈತಾನ ಬಂದು ಅನೇಕ ಕಾರ್ಯಗಳನ್ನು ಮಾಡಿ ಕ್ರಮ ಇಲ್ಲದಂತೆ ಮಾಡಿಬಿಟ್ಟನು. ದೇವರು ಇದನ್ನು ಪುನಃ ಕ್ರಮವಾಗಿ ಸೃಷ್ಟಿಸಿ ಮನುಷ್ಯರ ಕೈಯಲ್ಲಿ ಸುಂದರವಾಗಿ ಕೊಟ್ಟರು. ಸೈತಾನ ಪುನಃ ಮನುಷ್ಯನೊಳಗೆ ಬಂದು ಪಾಪ, ಶಾಪ, ಅನೇಕ ಕೇಡಾದ ಕಾರ್ಯಗಳನ್ನು ತಂದು ಬದಲಾಯಿಸಿಬಿಟ್ಟನು. ಇದನ್ನು ಸರಿಪಡಿಸುವುದಕ್ಕಾಗಿ ಯೇಸು ಮನುಷ್ಯನಾಗಿ ಬಂದು, ಯೇಸುವಾಗಿ ಬಂದು ಶಿಲುಬೆಯಲ್ಲಿ ಸತ್ತು ಸೈತಾನನ್ನು ಜಯಿಸಿ, ಯಾರ್ಯಾರು ಆತನ ಕರಗಳಲ್ಲಿ ಒಪ್ಪಿಸಿ ಕೊಡುತ್ತಾರೋ ಅವರ ಜೀವಿತವನ್ನು ಸರಿಪಡಿಸಿ ಕ್ರಮಪಡಿಸಿ ಹೊಸದಾಗಿ ಮಾಡಿ ಆಶೀರ್ವದಿಸುತ್ತಾರೆ. ಹಾಗೆ ನನ್ನ ಜೀವಿತದಲ್ಲಿ ಪಾಪದಿಂದ ನಾನು ಹಾಳಾಗಿ ಬಿದ್ದಿದ್ದೆ, ವ್ಯಾಧಿಯ ಹಾಸಿಗೆಯಲ್ಲಿ ಸಾಯುವುದಕ್ಕೆ ಬಿದ್ದಿದ್ದೆ. ಯೇಸುವಿನ ಕರಗಳಲ್ಲಿ ಒಪ್ಪಿಸಿದಾಗ ಜೀವಿತವನ್ನು ಸರಿಪಡಿಸಿ ಕ್ರಮಪಡಿಸಿ ಬಾಳುವಂತೆ ಮಾಡಿದ್ದಾನೆ. ನಿಮಗೂ ಮಾಡುವನು. ಆತನ ಕರಗಳಲ್ಲಿ ಕೊಡುತ್ತೀರಾ? ದೇವರೇ, ಈ ಜೀವಿತ ಹಾಳಾಗಿ ಹೋಯಿತು, ಪಾಪಗಳಿಂದ, ಶಾಪಗಳಿಂದ, ಅವಿಧೇಯತೆಗಳಿಂದ, ಕೆಲವು ಅಜಾಗರೂಕತೆಗಳಿಂದ, ನನ್ನ ಮಿಸ್ಟೇಕ್ಗಳಿಂದ ಯೇಸುವೆ ನೀವು ಇದನ್ನು ಸರಿಪಡಿಸಿ. ನೀವು ಪ್ರಾರ್ಥಿಸುವುದಾದರೆ ಅದನ್ನು ಸರಿಪಡಿಸಿ ಹೊಸದಾಗಿ ಮಾಡುವರು. ಒಪ್ಪಿಸಿ ಕೊಡುವಿರಾ? ತಂದೆಯೇ, ಈ ಮಗನು, ಈ ಮಗಳು ಯಾವ ವಿಷಯಗಳಲ್ಲಿ ಸರಿಪಡಿಸಬೇಕು, ಕ್ರಮಪಡಿಸಬೇಕೆಂಬುದಾಗಿ ಒಪ್ಪಿಸಿ ಕೊಡುತ್ತಾರೋ, ನೀವು ಶಿಲುಬೆಯಲ್ಲಿ ಇವರಿಗೋಸ್ಕರ ಸತ್ತದನ್ನು ನೆನಪಿಸಿಕೊಳ್ಳಿರಿ. ಯೇಸುವಿನ ನಾಮದಲ್ಲಿ ಸರಿಪಡಿಸಿ ಕ್ರಮಪಡಿಸಿ ನೆಲೆಗೊಳಿಸಿ ನಿಲ್ಲಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.